ಗುರುಗಳೇ, ಈಗ ಜ್ಯೋತಿಷ್ಯಸ್ತ್ರ ನೋಡಿದ ತಕ್ಷಣ ಎಲ್ಲ ಗೊತ್ತಾಗತ್ತೆ ಅಂತ ಹೇಳ್ತಿದ್ದೀರಲ್ಲ, ಮದುವೆಗೆ ಮುಂಚೆ ಚೆನ್ನಾಗಿರೋ ಒಂದು ಜಾತಕ ಇರೋವಂಥ ಹುಡುಗಿನ ನೋಡಿ ಮದುವೆ ಆದರೆ ನಮ್ಮ ಲೈಫು ಸೆಟ್ಲ್ ಆಗುತ್ತಲ್ವ ಗುರುಗಳೇ? ಖಂಡಿತ ಆಗುತ್ತೆ. ಆದರೆ ನಿಮಗೆ ಅದೇ ಜಾತಕ ನಿನಗೆ ಸಿಗೋದಕ್ಕೆ ತುಂಬ ಕಷ್ಟ ಇದೆ. ಈಗ ಯಾವುದೋ ಒಂದು ನಮ್ಮ ಹಣೆ ಬರಹದಲ್ಲಿ ಏನಾಗಿರುತ್ತೆ ಅಂದರೆ, ಇಂಥದ್ದೇ ಅಂತ ನಿಗದಿಪಡಿಸ್ಬಿಟ್ಟಿರ್ತಾರೆ. ನಾವು ಆ ವಿಚಾರಕ್ಕೋಸ್ಕರ ಬಂದಾಗ ನಾವು ಅದಕ್ಕೆ ಪರಿವರ್ತನೆ ಮಾಡ್ಕೊಬೇಕು ಬಿಟ್ಟರೆ, ನಮ್ಗೆ ಇಂಥದ್ದೇ ಬೇಕು ಅಂತ ನಾವು ಹುಡ್ಕೋಕ್ಕಾಗಲ್ಲ. ಗುರುಗಳೇ, ಈಗ ಜ್ಯೋತಿಷಾಸ್ತ್ರ ಮತ್ತು ಅದ್ರ ಮೇಲೆ ನಂಬಿಕೆ ಇಡೋದು ಹೇಗೆ? ಖಂಡಿತ ನಂಬಲೇಬೇಕಾಗತ್ತೆ. ಯಾಕೆ ಅಂತ ಅಂದರೆ, ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ನಾವು ಏನೋ ಅಪ್ಪಿ ತಿಂಡಿ ತಿನ್ಬೇಕಾರೋ ಅಥವಾ ಬೋಂಡ ತಿನ್ಬೇಕಾರೋ ಏನೋ ಖಾರವಾಗಿರ್ತಕ್ಕಂಥ ತಿಂದ್ಬಿಡ್ತೀವಿ. ತುಂಬ ಖಾರ ಆಗಿಬಿಡುತ್ತೆ. ನಾವೇನು ಮಾಡ್ತೀವಿ, ಅದಕ್ಕೆ ತಕ್ಷಣಕ್ಕೆ ಖಾರ ಹೋಗೋದಕ್ಕೋಸ್ಕರ ನೀರು ಕುಡಿತೀವಿ, ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಏನು ಮಾಡ್ತೀವಿ, ಸ್ವಲ್ಪ ಸಕ್ಕರೆ ತಿಂತೀವಿ, ಸಕ್ಕರೆಗೂ ಸ್ವಲ್ಪ ಕಮ್ಮಿ ಆಗುತ್ತೆ. ಮೊಸರು ತಿಂತೀವಿ, ಆವಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಏನಾಗುತ್ತೆ ಅಂದರೆ, ಸ್ವಲ್ಪ ನಿಮಗೆ ಪರಿಹಾರವಾಗಿ ತಿಳಿ ಹೇಳುತ್ತೆ, ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿ ಕೂಡ ಕೊಡುತ್ತೆ. ಇಷ್ಟೇ ಇದು ವಿಚಾರ.